ಬರೋರೆಲ್ಲ ಗಿಫ್ಟ್ ಮೇಲೆ ಗಿಫ್ಟ್ ಕೊಟ್ರು, ಸಾಲ ಮಾಡಿ ಕರ್ನಾಟಕಕ್ಕೆ ತುಪ್ಪ ತಿನ್ನಿಸಿದ್ರು. ನಾಯಕರ ಆರ್ಥಿಕ ಪಾಂಡಿತ್ಯಕ್ಕೆ ಉಗೆ ಉಗೆ ಅನ್ಬೇಕು. ಈಗ ಕನ್ನಡಿಗನ ತಲೆಯ ಮೇಲೆ ಈಗ ಸಾಲದ ಪರ್ವತ ಎದ್ದಿದೆ. ಇದು ಅಭಿವೃದ್ಧಿನ, ಎಲ್ಲರ ತಲೆ ಮೇಲೆ ಸಾಲದ ಬಂಡೆನ ಅನ್ನೋ ಆರೋಪ ಹೊತ್ತಿದ್ದಾರೀಗ. ಅಶ್ವವೇಗ ನ್ಯೂಸ್ನಲ್ಲಿ ಶಾಕಿಂಗ್ ಸಾಲದ ಲೆಕ್ಕ ಅನಾವರಣವಾಗಿದೆ. ಜನರೀಗ ರೊಚ್ಚಿಗೆದ್ದಿದ್ದಾರೆ. ಆ ಎಲ್ಲಾ ಸಿಎಂಗಳನ್ನ ಸೇರಿಸಿದ್ರೆ ಸಿದ್ದರಾಮಯ್ಯನವರೊಬ್ಬರೇ 5 ಲಕ್ಷಕ್ಕೂ ಅಧಿಕ ಕೋಟಿ ಸಾಲ ಮಾಡಿದ್ದಾರೆ. ಹಾಗಾದ್ರೆ ಆ ಸಾಲ ಅಭಿವೃದ್ಧಿ ಕೆಲಸಕ್ಕೆ ಹೋಯ್ತೋ ಅಥವಾ ತಮ್ಮ ಮನೆಗೆ ಹೋಯ್ತೋ ಅನ್ನೋದು ಸದ್ಯದ ಈಗ ಆರೋಪ. ಈಗ ಸಾಲ ಮಾಡಿ ಕರ್ನಾಟಕಕ್ಕೆ ತುಪ್ಪ ತಿನ್ನಿಸಿದ್ರಾ? ಇಲ್ಲ. ಸರ್ಕಾರದ ಬೊಕ್ಕಸ ಖಾಲಿ ಖಾಲಿ ಅಂತೀರಿ, ಎಷ್ಟೊಂದು ಸಾಲ. ಹಾಗಾದ್ರೆ ಆ ಸಾಲ ತೆಗೆದುಕೊಂಡಿರೋದು ಎಲ್ಲಿದೆ? ಇನ್ನು ಬೆಂಗಳೂರಿನ ಕೆಲ ರಸ್ತೆಗಳು ಹಾಗೇ ಬಿದ್ದಿವೆ. ಬೆಂಗಳೂರು ಅಭಿವೃದ್ಧಿ ಅಂತೀರಿ, ಬೆಂಗಳೂರು ಅಭಿವೃದ್ಧಿ ಇಲ್ಲ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದ ಹತ್ತಿರ ಹೋದ್ರೆ ಹೇಳೋದೇ ಬೇಡ. ಇಷ್ಟೆಲ್ಲ ಇದ್ರೂ ಸಹಿತ 5 ಲಕ್ಷಕ್ಕೂ ಅಧಿಕ ಕೋಟಿ ಸಾಲ ಹೇಗೆ ಪಡೆದುಕೊಂಡ್ರಿ? ಪಡೆದುಕೊಂಡ ಸಾಲ ಎಲ್ಲಿದೆ ಅನ್ನೋದು ಸದ್ಯದ ಜನರ ಈಗ ಪ್ರಶ್ನೆಯಾಗಿದೆ. ಅತಿ ಹೆಚ್ಚು ಸಾಲ ಪಡೆದಿರುವಂತ ಸಾಲ ಸಿದ್ದರಾಮಯ್ಯನವರೇ ಎಲ್ಲಿದ್ದೀರಿ? ಮಾತನಾಡಿ ಅನ್ನೋದು ಈಗ ಸದ್ಯ ಜನರ ಪ್ರಶ್ನೆಯಾಗಿದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೆಲವೊಂದಿಷ್ಟು ಗ್ರಾಫಿಕ್ಸ್ಗಳಿವೆ. ಕರ್ನಾಟಕದ ಸಾಲ ಲೆಕ್ಕ. ರಾಜ್ಯದಲ್ಲಿ ಹುಟ್ಟುವಂತ ಪ್ರತಿ ಮಗು ಮೇಲಿದೆ 1 ಲಕ್ಷ ಸಾಲ. ಹುಟ್ಟೋ ಮಗು ಇನ್ನು ಜಗತ್ತೇ ನೋಡಿಲ್ಲ, ಅದು ಆಗಲೇ 1 ಲಕ್ಷ ಸಾಲ ಇಟ್ಕೊಂಡು ಹುಟ್ಟುತ್ತದು. ತಿಂಗಳು ರಾಜ್ಯ ಸರ್ಕಾರ 8,777 ಕೋಟಿ ಸಾಲ ಮಾಡುತ್ತೆ ತಿಂಗಳ. ಪ್ರತಿದಿನ ಸರ್ಕಾರ 292 ಕೋಟಿ ಸಾಲ ಮಾಡುತ್ತಂತೆ. ಹಾಗಾದ್ರೆ ಇಷ್ಟೊಂದು ಸಾಲ ಎಲ್ಲಿ? ಗಂಟೆಗೆ ರಾಜ್ಯ ಸರ್ಕಾರಕ್ಕೆ 12.19 ಕೋಟಿ ಸಾಲ ಬೇಕು. ಇದು ಕರ್ನಾಟಕದ ಸಾಲದ ಲೆಕ್ಕ. ಕೋಟಿ ಗಟ್ಟಲೆ ಬಡ್ಡಿ ಕಟ್ಟುತ್ತಿದೆ ರಾಜ್ಯ ಸರ್ಕಾರ. ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆ ಮೇಲೂ ಸಾಲ ಇಟ್ಟಿದ್ದೀರಿ ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ. ಹಾಗಾದ್ರೆ ಹುಟ್ಟೋ ಮಗು ಮೇಲೇನೆ 1 ಲಕ್ಷ ಅಂದ್ರೆ ಇನ್ನು ನಾವೆಲ್ಲ ಯಾವ ಲೆಕ್ಕ? ಕರ್ನಾಟಕ ಸರ್ಕಾರ ನಿತ್ಯ 124 ಕೋಟಿ ಬಡ್ಡಿ ಕಟ್ಟುತ್ತೆ. ಕರ್ನಾಟಕ ಸರ್ಕಾರ ಗಂಟೆಗೆ 5.2 ಕೋಟಿ ಬಡ್ಡಿ ಕಟ್ಟುತ್ತೆ. ಏನಿದ್ರ ಅರ್ಥ? 5 ಲಕ್ಷ ಕೋಟಿಗೂ ಅಧಿಕ ಸಾಲ 2013ರಲ್ಲಿ ಒಬ್ಬ ಕನ್ನಡಿಗನ ಮೇಲಿತ್ತು 19,000 ಸಾಲದ ಸುಳಿವು. 2018ರಲ್ಲಿ ಒಬ್ಬ ಕನ್ನಡಿಗನ ಮೇಲಿತ್ತು 37,000 ರೂಪಾಯಿ ಸಾಲ. ಹುಟ್ಟೋ ಮಗು ಮೇಲೆ 1 ಲಕ್ಷ ಸಾಲ ಅಂದ್ರೆ ಏನ್ರಿ ಅರ್ಥ? ಪ್ರತಿಯೊಬ್ಬ ಪ್ರಜೆನೂ ಹಾಗಾದ್ರೆ ಸಾಲ ತಲೆ ಮೇಲೆ ಹೊರಿಸಿದ್ದಾರೆ ಈ ನಮ್ಮ ರಾಜ್ಯ ಸರ್ಕಾರ ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ.